ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆಗೆ ಸ್ಟ್ರೈಕರ್ ಆರ್ಮರ್ಡ್ ವೆಹಿಕಲ್ಸ್ಗಳ ಮೇಲೆ ಆಸಕ್ತಿ ಕಡಿಮೆಯಾಗಿದೆ. ಭಾರತೀಯ ಸೇನೆಯು ಅಮೆರಿಕಾದಲ್ಲಿ ನಿರ್ಮಿತವಾಗಿರುವ ಸ್ಟ್ರೈಕರ್ ಆರ್ಮರ್ಡ್ ಫೈಟಿಂಗ್ ವೆಹಿಕಲ್ ಅನ್ನು ಸೇರ್ಪಡೆಗೊಳಿಸುವ ಯೋಜನೆ ಈಗ ಬಹುತೇಕ ಸ್ಥಗಿತಗೊಂಡಂತಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಈ ಯೋಜನೆಯ ಬಗ್ಗೆ ಸೇನಾ ವಲಯದಲ್ಲಿ ಇದ್ದ ಉತ್ಸಾಹ ಈಗ ಸ್ಪಷ್ಟವಾಗಿ ಕುಗ್ಗಿದೆ. ಒಂದು ಕಾಲದಲ್ಲಿ ವೇಗದ ನಿಯೋಜನೆ ಮತ್ತು ಆಂಫಿಬಿಯಸ್ ಸಾಮರ್ಥ್ಯಕ್ಕಾಗಿ ಸೂಕ್ತ ಆಯ್ಕೆ ಎಂದು ಕಂಡಿದ್ದ ಸ್ಟ್ರೈಕರ್ ಇತ್ತೀಚಿನ ಪರೀಕ್ಷೆಗಳ ನಂತರ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ. ಪರೀಕ್ಷೆಗಳಲ್ಲಿ ನಿರಾಸೆ, ನಿರೀಕ್ಷೆಗೂ ಮೀರಿದ ಕಡಿಮೆ ಪ್ರದರ್ಶನ. ಈ ಆಸಕ್ತಿ ಕಡಿಮೆಯಾಗಲು ಮುಖ್ಯ ಕಾರಣವೆಂದರೆ ನಡೆದಿರುವ ತೀವ್ರ ಪರೀಕ್ಷೆಗಳು. ಈ ವರ್ಷದ ಆರಂಭದಲ್ಲಿ ಅಲಾಸ್ಕಾದಲ್ಲಿ ನಡೆದ ಯುದ್ಧ ಅಭ್ಯಾಸ ಸಂಯುಕ್ತ ಸೇನಾ ಅಭ್ಯಾಸದ ವೇಳೆ ಸ್ಟ್ರೈಕರ್ ವಾಹನವನ್ನು ಅತ್ಯಂತ ಚಳಿಯಾದ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸಲಾಯಿತು. ಈ ಪರಿಸ್ಥಿತಿಗಳು ಭಾರತದ ಉತ್ತರ ಗಡಿಗಳಾದ ಲಡಾಖ್ ಮತ್ತು ಸಿಕ್ಕಿಂ ಭಾಗಗಳಿಗೆ ಹೋಲುವಂತಾಗಿದೆ. ಆದರೆ ಈ ಪರೀಕ್ಷೆಗಳ ಫಲಿತಾಂಶಗಳು ಭಾರತೀಯ ಸೇನೆಗೆ ತೃಪ್ತಿ ನೀಡಲಿಲ್ಲ. ಅಮೆರಿಕದ ಸೇನೆಯಲ್ಲಿ ಸಾಬೀತಾದ ಕಾರ್ಯಕ್ಷಮತೆ ಇದ್ದರೂ ಭಾರತೀಯ ಅಗತ್ಯಗಳಿಗೆ ಇದು ತಕ್ಕಂತೆ ಕೆಲಸ ಮಾಡಲಿಲ್ಲ ಎಂಬುದು ಸ್ಪಷ್ಟವಾಯಿತು. ವರದಿಗಳ ಪ್ರಕಾರ ರಾಜತಾಂತ್ರಿಕ ಮಟ್ಟದಲ್ಲಿ ಸಾಕಷ್ಟು ಒತ್ತಡ ಇದ್ದರೂ ಕಾರ್ಯಾಚರಣಾತ್ಮಕ ಮಟ್ಟದಲ್ಲಿ ಈ ವಾಹನವನ್ನು ಸೇರ್ಪಡೆಗೊಳಿಸುವ ಉತ್ಸಾಹ ಸಂಪೂರ್ಣವಾಗಿ ಕುಸಿದಿದೆ. ತಾಂತ್ರಿಕ ಮತ್ತು ಕಾರ್ಯಾಚರಣೆಯ ಅಸಮರ್ಪಕತೆ. ಭಾರತೀಯ ಸೇನೆಯ ಯಾಂತ್ರಿಕ ಪದಾತಿ ಪಡೆಗೆ ವಿವಿಧ ಭೂಪ್ರದೇಶಗಳಲ್ಲಿ, ವಿಶೇಷವಾಗಿ ಪರ್ವತ ಮತ್ತು ನದಿ ಪ್ರದೇಶಗಳಲ್ಲಿ ಚುರುಕು ಚಲನೆಯ ಅಗತ್ಯವಿದೆ. ಆದರೆ ಸ್ಟ್ರೈಕರ್ ವಾಹನದಲ್ಲಿ ಕೆಲವು ಪ್ರಮುಖ ಕೊರತೆಗಳು ಕಂಡುಬಂದವು. ಇದರಲ್ಲಿ ಇರುವ 350 ಹಾರ್ಸ್ ಪವರ್ ಇಂಜಿನ್ ಲಡಾಖ್ ಮತ್ತು ಸಿಕ್ಕಿಂನಂತಹ ಎತ್ತರದ ಪ್ರದೇಶಗಳಲ್ಲಿ ಅಗತ್ಯವಿರುವ ಪವರ್ ಟು ವೆಯ್ಟ್ ರೇಷಿಯೋ ಅನ್ನು ಪೂರೈಸಲು ಸಾಕಾಗಲಿಲ್ಲ. ಮತ್ತೊಂದು ಪ್ರಮುಖ ಅಂಶ ಏನೆಂದರೆ ಆಂಫಿಬಿಯಸ್ ಸಾಮರ್ಥ್ಯ. ಭಾರತೀಯ ಸೇನೆಗೆ ನೀರಿನ ಅಡ್ಡಲಾಗಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸಾಗುವ ಟ್ರೂ ಸ್ವಿಮ್ ಕೇಪಬಿಲಿಟಿ ಬೇಕಾಗಿದೆ. ಆದರೆ ಸ್ಟ್ರೈಕರ್ ವಾಹನಕ್ಕೆ ನೀರಿನಲ್ಲಿ ಚಲಿಸಲು ಹೆಚ್ಚುವರಿ ಸಿದ್ಧತೆ ಅಗತ್ಯವಾಗುತ್ತದೆ. ಇದು ಸೇನೆಯ ನಿರೀಕ್ಷೆಗೆ ತಕ್ಕುದಲ್ಲ. ಸ್ವದೇಶಿ ಪರಿಹಾರಗಳತ್ತ ದಿಕ್ಕು ಬದಲಾವಣೆ. ಈ ಎಲ್ಲ ಕಾರಣಗಳಿಂದಾಗಿ ಸ್ಟ್ರೈಕರ್ ಖರೀದಿ ಪ್ರಕ್ರಿಯೆ ಮುಂದುವರಿಯುವ ಸಾಧ್ಯತೆ ಈಗ ಬಹುತೇಕ ಇಲ್ಲದಷ್ಟಾಗಿದೆ. ಇದರಿಂದ ಭಾರತೀಯ ಸೇನೆ ಮತ್ತು ಸ್ವದೇಶಿ ತಂತ್ರಜ್ಞಾನಗಳತ್ತ ಗಮನ ಹರಿಸಿದೆ. ಇದು ಆತ್ಮನಿರ್ಭರ ಭಾರತದ ತತ್ವಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಪ್ರಮುಖ ಲಾಭ ಪಡೆಯುತ್ತಿರುವುದು DRDO ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಸೇರಿ ಅಭಿವೃದ್ಧಿಪಡಿಸಿದ WHAP. ವೀಲ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್. ಈ WHAP ವಾಹನವನ್ನು ಭಾರತದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡೇ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ಶಕ್ತಿಶಾಲಿ 600 ಹಾರ್ಸ್ ಪವರ್ ಇಂಜಿನ್ ಇದೆ. ಮೂಲಭೂತವಾಗಿ ಆಂಫಿಬಿಯಸ್ ಸಾಮರ್ಥ್ಯ ಹೊಂದಿದೆ. ಭಾರತೀಯ ಭೂಪ್ರದೇಶಗಳಿಗೆ ಸೂಕ್ತವಾಗಿ ರೂಪುಗೊಂಡಿದೆ. ಅಮೆರಿಕದ ಸ್ಟ್ರೈಕರ್ ಯೋಜನೆ ಕೈಬಿಟ್ಟರೆ ಅದು ಒಮ್ಮೆ ಭಾರೀ ಮಹತ್ವ ಪಡೆದಿದ್ದ ಭಾರತ ಅಮೆರಿಕ ರಕ್ಷಣಾ ಸಹಕಾರದ ಒಂದು ಅಧ್ಯಾಯ ಮುಕ್ತಾಯವಾಗಲಿದೆ. ಆದರೆ ಇದರೊಂದಿಗೆ ಒಂದು ಸ್ಪಷ್ಟ ಸಂದೇಶವು ಹೊರಬರುತ್ತದೆ. ಭಾರತೀಯ ಸೇನೆ ಈಗ ರಾಜತಾಂತ್ರಿಕ ಒತ್ತಡಕ್ಕಿಂತಲೂ ತನ್ನ ಕಾರ್ಯಾಚರಣೆಯ ಅಗತ್ಯಗಳು, ಭೌಗೋಳಿಕ ಸವಾಲುಗಳು ಮತ್ತು ದೇಶೀಯ ಸಾಮರ್ಥ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಿದೆ. ಇದು ಭವಿಷ್ಯದ ಭಾರತೀಯ ರಕ್ಷಣಾ ನೀತಿಗೆ ಬಹಳ ಮಹತ್ವದ ದಿಕ್ಕನ್ನು ನೀಡುವ ನಿರ್ಧಾರವಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.